ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸ್ಯೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ. ನಾನು ಎಂ.ಆರ್. ತಳಗೇರಿ. ವೀಕ್ಷಕರೇ, ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಸಾಗುತ್ತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನು ತಡೆದು ರೈತರು ನಡೆಸಿದ ಪ್ರತಿಭಟನೆಗೆ ಈಗ ಅಂತ್ಯಗೊಂಡಿದೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳ ಗ್ರಾಮದಲ್ಲಿ ಇಂದು ದಿನಾಂಕ 23/1/2026ರಂದು ಮುಧೋಳ ಟು ಜಮಖಂಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮಧ್ಯಾಹ್ನ 2 ಗಂಟೆಗೆ ಸಂಜೆ 6 ಗಂಟೆಯವರೆಗೆ ರೈತರು ಸಂಪೂರ್ಣವಾಗಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ವಿಷಯ ತಿಳಿದ ತಕ್ಷಣ ಶಿರೋಳ ಗ್ರಾಮಕ್ಕೆ ಆಗಮಿಸಿದ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿಯವರು ರೈತರೊಂದಿಗೆ ನೇರವಾಗಿ ಮಾತುಕತೆ ನಡೆಸಿದರು. ಈ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಫ್ಯಾಕ್ಟರಿ ಹಾಗೂ ಕಾರ್ಮಿಕರ ರಕ್ಷಣೆಗೆ ಸಂಬಂಧಿಸಿದಂತೆ ಫ್ಯಾಕ್ಟರಿಯಿಂದ 50 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಕೋರ್ಟಿನಲ್ಲಿ ಇಂಜೆಕ್ಷನ್ ಆರ್ಡರ್ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ರೈತರ ಹಿತದೃಷ್ಟಿಯಿಂದ ಈ ಅರ್ಜಿಯನ್ನು ಮರುಪಡೆಯುವುದಾಗಿ ಘೋಷಿಸಿದರು. ರೈತರಿಲ್ಲದೆ ಫ್ಯಾಕ್ಟರಿ ಇಲ್ಲ, ಫ್ಯಾಕ್ಟರಿ ಇಲ್ಲದೆ ರೈತರಿಲ್ಲ. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸಿ ಎಂದು ಆಡಳಿತ ಮಂಡಳಿಯವರು ರೈತರಲ್ಲಿ ಮನವಿ ಮಾಡಿಕೊಂಡರು. ರೈತರ ಬೇಡಿಕೆಗಳಿಗೆ ಹಲವು ಷರತ್ತುಗಳೊಂದಿಗೆ ಒಪ್ಪಿಗೆ ಸೂಚಿಸಿದ ಬಳಿಕ ರೈತರು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದು ತಡೆದು ನಿಂತ ಕಬ್ಬು ತುಂಬಿದ ಟ್ರ್ಯಾಕ್ಟರ್ಗಳನ್ನು ಬಿಡುಗಡೆ ಮಾಡಿದರು. ಈ ಸಂಪೂರ್ಣ ಸಂದರ್ಭದಲ್ಲಿ ಮುಧೋಳ ಪೊಲೀಸ್ ಸಿಬ್ಬಂದಿಯವರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಒದಗಿಸಿದರು. ಇನ್ನು ಆಡಳಿತ ಮಂಡಳಿ ಏನು ಮಾತನಾಡಿದರು, ರೈತರು ಏನು ಹೇಳಿದರು, ಎಲ್ಲ ವಿವರಗಳನ್ನು ನೋಡೋಣ ಬನ್ನಿ. ಚೇರ್ಮನ್ರಲ್ಲಿ ಆಮೇಲೆ ಶಾಸಕರು ಅದೆಲ್ಲ ಜವಾಬ್ದಾರಿ ನಿಮ್ಗೆ ಕೊಟ್ಟಿದ್ದಾರೆ. ಇದು ಇವತ್ತ ಈ ತರ ಘಟನೆಗಳು ಏನದಾವಲ್ಲ ಹೊಸದಲ್ಲ. ಕಾರ್ಖಾನೆಗಳ ಕಟ್ಟಿದ್ದೆ ಯಾಕ್ರಿ ನೀವು? ಕಬ್ಬು ಬೇಕಂತ ಕಟ್ಟಿರಿಲ್ಲ. ಕಬ್ಬು ಬೇಕಂದ್ರೆ ಯಾರು ಬೇಕು ನಿಮಗ? ರೈತರು ಬೇಕಲ್ಲ. ರೈತರು ನೀವು ಬಿಲ್ ಕೊಡೋದು 3 ತಿಂಗಳಿಗೂ 6 ತಿಂಗಳು ಕೊಡ್ತಾರಪ್ಪ. ಯಾವತ್ತು ನಿಮ್ಮ ಆಫೀಸ್ ಬಂದ ಗಲಾಟೆ ತನಗಿ ಕಲ್ಲು ಉದಿವ ನಾವ್ ಯಾರ್ಯಾರು ಯಾಕೆ ಹೇಳ್ರಿ? ಯಾರಿಗೂ ಮಾಡ್ರಿ ಅಂತ ಹೇಳ್ರಿ, ಕರೆ ಹೇಳ್ರಿ. ಕಾರ್ಖಾನೆ ಮತ್ತು ಕಬ್ಬು ಬೆಳೆಗಾರರು ಒಂದು ಒಳ್ಳೆ ಸಂಬಂಧ ಆಯ್ತು. ಕಬ್ಬು ಬೆಳೆಗಾರನ್ ಬಿಟ್ಟು ಕಾರ್ಖಾನೆ ಇಲ್ಲ, ಕಾರ್ಖಾನೆ ಬಿಟ್ಟು ಕಬ್ಬು ಬೆಳೆಗಾರ ಇಲ್ಲ. ಕಾರ್ಖಾನೆ ಬೇಕಂತ ಭೂಮಿ ಕೊಟ್ಟಿವು, ಕಾರ್ಖಾನೆ ಬೇಕಂತ ನೀರು ಕೊಟ್ಟಿವು, ಕಾರ್ಖಾನೆ ಬೇಕಂತ ಕಬ್ಬು ಕೊಟ್ಟಿವು. ಆದ್ರ ಅವ್ರು ಯಾವಾಗ ಕಬ್ಬಿನ ಬಿಲ್ ಕೊಡ್ತಾರ ಅವಾಗ ಬಿಲ್ ತಗೊಂಡಿವು. ಮತ್ತೆ ಇದೆಲ್ಲಾ ರೈತರ ಕೊಡುಗೆ ಐತೆ ಇಲ್ಲ ಅಂತಕ್ಕಂಥದ್ದು ಕೇಳ್ತಾನೆ. ಇವತ್ತು ಈ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಆಡಳಿತ ಮಂಡಳಿ ಬಂದಿಲ್ಲಿ ಹಾಗೂ ಅವರ ಹೈಯರ್ ಆಫೀಸರ್ ಅದಾರ, ಮಾಲಕರು ಅದಾರ. ಅರ್ಥ ಮಾಡ್ಕೋಬೇಕು. ನೀವು ಏನ್ ನಿಮ್ ಸ್ವಂತ ಜಾಗ ಫ್ಯಾಕ್ಟರಿ ಕಟ್ಟಿಲ್ಲ, ರೈತರ ಭೂಮಿ ಕೊಟ್ಟಾರ ನಿಮ್ಗೆ. ಇವತ್ತು ರೈತರ ಭೂಮಿ ಒಳಗಿಂದ ನೀರು ಹೋಯ್ತಿರಿ ನೀವು, ರೈತರ ಕಬ್ಬು ಕೊಡ್ತಾರ. ಮತ್ತ ರೈತರನ್ನ ಬಿಟ್ಟು ಏನೈತಿ ಹೇಳ್ರಿ ನೋಡೋಣ. ರೈತರ ವಿರುದ್ಧ ಕೇಸ್ ಹಾಕುವಂತದ್ದು ಏನೈತಿ? ಮತ್ತೆ ಪ್ರಭುಲಿಂಗೇಶ್ವರ ಕಾರ್ಖಾನೆ ನಂತರ ನಮ್ಮ ಊರಿಗೆ ಎಷ್ಟು ಬೂದಿ ಬಂದ್ ಬೀಳ್ತತಿ, ಎಷ್ಟು ಮಳ್ಳಿ ಬರ್ತತಿ, ಇಲ್ಲಿಂದ ಏನೇನ್ ಹೋಗತ್ತೆ ಅಂತಕ್ಕಂಥ. ಸಾಕಷ್ಟು ದ್ರಾಕ್ಷಿ ಬೆಳಿತಿದ್ರೆ ಎಲ್ಲಾ ದ್ರಾಕ್ಷಿ ಹಾಳಾಗೋದು. ಬಾಳೆ ಬೆಳೆಯಾಕ್ತಾರ, ಬಾಳಿಗೆ ಆಸೆ ಆಗತತಿ. ನಾವು ಬೇರೆ ಬೇರೆ ಪರ್ಯಾಯ ಬೆಳಿಬೇಕಂದ್ರೆ ಅದಕ್ಕೂ ಸಾಧ್ಯ ಇಲ್ಲ ಈ ಬೂದಿ ಬೀಳಲಿಂತ್ರ. ಮತ್ತೆ ಈಗ ಅನಿವಾರ್ಯವಾಗಿ ಕಬ್ಬು ಬೆಳೆಯಾಕ್ತೀವಿ ನಾವು. ಕಬ್ಬು ಏನು ಬೆಳೆದ ಜರೂರಿಲ್ಲ, ಇನ್ನೂ ಕಡಿಮೆ. ಮತ್ತೆ ಇಟ್ಟೆಲ್ಲಾನು ನಾವು ಸಹಿಸಿ ಬಂದೇವಂದ್ರ ನೀವು ಏನು ಬುದ್ಧಿ ಭ್ರಮೆ ಆಗೈತೆ ಗೊತ್ತಿಲ್ಲ. ನಿಮ್ಗ ಬುದ್ಧಿ ದೇವ್ರ ಇನ್ನೊಟ್ಟು ಚಲೋ ಬುದ್ಧಿ ಹಾಕ್ಲತ್ತ ಕೇಳ್ತಾರ. ಯಾಕಂದ್ರೆ ಹೇಳಿ ಸಾಹೇಬ್ರ, ಮಿಷನ್ಗಳು ಎಷ್ಟು ಕಡಿತಾವ್ರಿ ನಿಮ್ಮಲ್ಲಿ? ಎಷ್ಟ್ ಕಡಿತಾವ ಹೇಳಿ? ಎಷ್ಟು ಪರ್ಸೆಂಟ್ ಮುರಿತೀರಿ ಅದ್ರಾಗ? 5%. 5% ಮುರಿದ್ರಾಗ ಅದಕ್ಕೊಂದ ಇದನ್ನ ಹೇಳ್ತನು. ಈ ಮಿಷನ್ ಕಡದಕ್ಕಿಂತ ಹೊಲಸಿ ಲೋಕಲ್ ಗ್ಯಾಂಗ್ಗಳು ಅದು ಮಹಾರಾಷ್ಟ್ರ ಗ್ಯಾಂಗ್ಗಳು ಕಡ್ದದ್ದು ರಮೂದಿ ಕಡ್ಡಿ ಹೋಗೈತಿ. ಇದ್ರೊಳಗ ಏನೈತ್ಲೆ ಮಿಷನ್ ಕಡ್ದದ್ದು ಅದ್ರ ಮಗ್ಲ್ ನಿಂದ್ರ ನೀವು ಸಾಹೇಬ್ರ ನೋಡ್ಯಾರಿಲ್ಲ ಗೊತ್ತಿಲ್ಲ. ಯಾಕಂದ್ರ ಅವ್ರ ದೈವೋ ಏನೋ ರೈತರ ದೈವೋ ಏನೋ ಅವರು ಹೆಸರಾಮಿ ಜೀವನ ಐತಿ. ಅಲ್ಲಿ ಮಳಿ ಒಂದ್ ಸರು ಮಳಿ ಆದವ್ರಗತ್ತೆ ಹಾಲ್ ಸಿಡಿತೈತ್ರಿ. ಅಷ್ಟು ರೈತರ ನುಕ್ಸಾನ್ ಆಕೈತಿ. ಒಂದೇದ್ದು 30 ರಿಂದ 50 ಗ್ರಾಮ್ ಕಬ್ಬ ಹಾರಿ ಹೋಗಿ ಬಿಡ್ತೈತ್ರಿ. ಅದ್ರಾಗ ಒಟ್ಟ ನಮ್ಮದು ಉಳಿಯಂಗಿಲ್ಲ. ಇದಕ್ಕ ನಾವು ರೈತರೆಲ್ಲಾರು ಕೂಡಿ ಈ ಸಭೆ ಮುಖಾಂತರ ಗುಳ್ಗುಂಟಿ ಸಾಹೇಬ್ರ ಏನ್ ಹೇಳೋದಂದ್ರ ಅದನ್ನ 5% ಏನ್ ಇಟ್ಟಿಲ್ಲ ಅದನ್ನು ತೆಗಿಬೇಕು ಅನ್ನೋದು ನಮ್ದು. ಯಾಕಂದ್ರ ಇಲ್ಲ
ಅದ್ 5% ಏನ್ ರಿಡಕ್ಷನ್ ಮಾಡ್ತಿರ್ಲ ಅದನ್ನ ತೆಗಿಬೇಕ. ಯಾಕಂದ್ರ ಕಟ್ಟಿ ಅವಧಿ ಹೋಗುದು ಲೋಕಲ್ ಗ್ಯಾಂಗ್ನಾಗ ಹೋಗತಿ, ಇದ್ರಾಗ ಹೋಗತಿ. ಅದಕ್ಕಿಂತ ಸ್ವಚ್ಛ ಅದ ಕಬ್ಬ. ಈಗ ಕಬ್ಬ್ ಕಡಿ ಹೈ ಪ್ರೆಷರ್ ಗಾಡಿಯಿಂದ ಬಂದಾವ್, ಅದನ್ನ ತೆಗಿಬೇಕು. ನೀವು ಎಲ್ಲಾ ಫ್ಯಾಕ್ಟರಿ ಮಾದರಿ ಆಗ್ಬೇಕಂತ ಹೇಳಿ ಅಭ್ಯಾಸ ಮಾಡ್ತೀವಿ. ಅದಕ್ಕೆ ನಾವು BSI ಮತ್ತು NSI ಬೆಳಗಾವಿ ಅವರು ಪ್ರಯತ್ನ ಮಾಡ್ತಿದಾರ. ಅದಕ್ಕೊಂದು ಔಷಧ ಹುಡುಕಾಡತ್ತಾರ, ಔಷಧ. ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ನಾವು ಶಿರೋಳ ಗ್ರಾಮದಲ್ಲಿ ಎಲ್ಲ ರೈತ ಸಮುದಾಯವನ್ನು ಭೇಟಿಯಾಗಿ ಅವರ ಸಮಕ್ಷಮ ನಾವು ಅವರು ಚರ್ಚೆ ಮಾಡಿ ಅವರಿಗೆ ನಮ್ಮ ಫ್ಯಾಕ್ಟರಿಯಲ್ಲಿ ಸೀಸನ್ ಚಾಲೂ ಮಾಡುವ ಹೊತ್ತಿನಲ್ಲಿ ಒಂದು ಇಂಜೆಕ್ಷನ್ ಕೋರ್ಟ್ಗೆ ಹೋಗಿ ಇಂಜೆಕ್ಷನ್ ತೆಗೆದುಕೊಳ್ಬೇಕಂತಂದ ಒಂದು 500 ಮೀಟರ್ ಬೆಟ್ಟ ಇರ್ಬೇಕಂತೇಳಿ ಒಂದು ದನಿಗೆ ಆಗಬಾರ್ದು. ಅಲ್ಲಿ ಶಾಲೆ ಕಾಲೇಜುಗಳು ಇರ್ತಾವ ಮತ್ತು ಮಕ್ಕಳು ಇರ್ತಾರ, ಕಾರ್ಮಿಕರು ಇರ್ತಾರ, ದನಿಗೆ ಆಗಬಾರ್ದು ಅಂತ ಒಂದು ಇಂಜೆಕ್ಷನ್ ಸಲುವಾಗಿ ಹೋಗಿದ್ದೀವಿ. ಅದು ನಾವು ಫ್ಯಾಕ್ಟರಿ ಮುಗಿದ ಕೂಡಲೇ ನಾವು ತಕ್ಕೋಬೇಕಾಗಿತ್ತು. ಅದನ್ನ ನಮ್ಮ ಆಫೀಸರ್ಸ್, ನಮ್ಮ ವಕೀಲ ಸರಿಯಾಗಿ ಕೆಲಸ ಮಾಡೋದಕ್ಕಾಗಿ ನೆದರ್ ತೂಕದಿಂದ ಬಿಟ್ಟ ಸಲುವಾಗಿ ಅದು ನಮ್ದು ಪೂರಾ ನಾವ್ ಅದನ್ನ ಇವತ್ತಿನ ತನಕ ನೋಡ್ಲಿಲ್ಲ. ಅದು ನಮ್ ತಪ್ಪಾಗೈತಿ. ಅದ್ರ ಸಲುವಾಗಿ ಅವು ಲೋಡ್ ತೆಗೆಸ್ಕೊಂಡು ಬಿಟ್ಟಿದ್ರೆ ರೈತರಿಗೆ ನಮ್ಗೆ ಏನು ಭಿನ್ನಾಭಿಪ್ರಾಯ ಇಲ್ಲ. ರೈತರಿಗೆ ಫ್ಯಾಕ್ಟ್ರಿ ಬೇಕು, ಫ್ಯಾಕ್ಟ್ರಿಗೆ ರೈತರು ಬೇಕು. ರೈತರು ಕೂಡ ನಾವು ಬಹಳ ಸಂಬಂಧ ಚಲೋ ಇಟ್ಕೊಂಡು ಹೋಗ್ಬೇಕಂತ ಇದನ್ನ ಫ್ಯಾಕ್ಟ್ರಿ ಕೆಟ್ಟಿದ್ದದ. ರೈತರು ನಮ್ಮ ಬೆನ್ನೆಲುಬು. ರೈತರಿಗೆ ನಾವು ಬಹಳ ಮೊದಲನೇ ಹಿಡಿದ ಮಾಡ್ಕೊತ ಬಂದ್ರು. ಇವತ್ತು ನಮ್ ಕಡೆ ಅದೊಂದು ಕೋರ್ಟ್ ನಲ್ಲಿ ಹಾಕಿದಂತ ವಿಷಯನ ತಕ್ಕೊಳ್ಳಾರ್ದಕ್ಕಾಗಿ ತೊಂದರೆ ಆಗೈತಿ. ಅದು ನಮ್ ತಪ್ಪಾಗೈತಿ ಅಂತ ಹೇಳಿ ನಾವ್ ಇವತ್ತು ಅವ್ರನ್ನ ಕ್ಷಮಾ ಬೇಡ್ಕೊಂಡು ಅವ್ರದ್ದು ತಕೊಂಡದ್ದು, ಅದು ಕೇಸನ್ನ ಹಿಂದೆ ತಕೊಂಡದ್ದು. ಮತ್ತ ಅವ್ರು ಇವತ್ತು ನಮಗ ಸಂತೋಷದಿಂದ ನಮ್ಗೆ ಎಲ್ಲಾ ಗಾಡಿಗಳನ್ನ ಬಿಟ್ಟ ನಮಗ ಮತ್ತೆ ಚಹಾ ಕುಡಿಸಿ ನಮ್ಗೆ ಧನ್ಯವಾದಗಳನ್ನು ಹೇಳ್ಬಿಟ್ರು.